तुझको पार लेगा, क्यों ही है तेरा किनारा। तुझ में तेरा रास्ता है, तुझ में तेरा है सहारा, तू ही तुझको ಏನಿದೆ ಓದಿರಾ? ವಾಟ್ ಯು ಮೀನ್ ಬೈ ಲೀಡ್ ಇಂಡಿಯಾ? ಏನದ್ರ ಅರ್ಥ? ಯಾರು ಹೇಳ್ತೀರಾ? ಲೀಡ್ ಇಂಡಿಯಾ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ದಟ್? ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಊಟ ಮಾಡಿದ್ರು ಮೊಬೈಲ್, ಯಾವಾಗ ನೋಡಿದ್ರು ಫೋಟೋ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು, ಸೋಷಿಯಲ್ ಮೀಡಿಯಾ ಮುಳುಗಿಬಿಟ್ಟಿರ್ತಾರೆ. ಯೂಟ್ಯೂಬು, ಫೇಸ್ಬುಕ್ ಅಂತ, ವಾಟ್ಸಪ್, ಇದೇ ನೋಡ್ತಾ ಇರೋದು. ಯಾರು ಏನು ಮಾಡಿದ್ರು ಅದೊಂದು ವಿಡಿಯೋ ಮಾಡೋದು, ಫೋಟೋ ಮಾಡೋದು. ಇದರಲ್ಲಿ ಫೇಕ್ ನ್ಯೂಸ್, ಫೇಕ್ ಇನ್ಫಾರ್ಮೇಶನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಜವಾಗ್ಲೂ ನಾನು ಯಾರು, ಈಗ ಪ್ರಶ್ನೆ ಏನೆಂದರೆ, ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ? ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ? ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ? ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ. ನರವ್ಯೂಹದ ಸಂಚಾಲನೆ, ಕಿಣ್ವಗಳು ಮತ್ತು ಹಾರ್ಮೋನ್ಸ್ಗಳ ಸ್ರವಿಸುವಿಕೆ, ರಕ್ತ ಸಂಚಾರ, ಶ್ವಾಸಕ್ರಿಯೆ, ಜೀರ್ಣಕ್ರಿಯೆ ಮತ್ತು ಅನುಭವ ಪ್ರಾಪ್ತಿಯಾಗುತ್ತದೆ. ಈ ಶರೀರ ನಾನಲ್ಲ, ನಾನು. ಅನ್ವಿತಾ 5th standard section. ಓಕೆ, ಅನ್ವಿತಾಗೆ ಜೋರಾಗಿ ಚಪ್ಪಾಳೆ ಹೊಡಿರಿ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಏನರ್ಥ ಆಯ್ತು ಅಂತ ಹೇಳ್ತೀರಾ? ಓಕೆ, ಓಡ್ಬಾ ಫಸ್ಟ್. ಚಪ್ಪಾಳೆ ಹೊಡಿತಿರ್ಬೇಕು, ನೀವು ಎಂಕರೇಜ್ ಆದ್ರೂ ಮಾಡಿ ಅಟ್ಲೀಸ್ಟ್. ಏನರ್ಥ ಆಯ್ತಪ್ಪ? ನಿಮ್ಮ ಹೆಸರು? ಹಿತೇಶ್. ಹಿತೇಶ್ 5th standard B section. We are a soul. Yes, ವೆರಿ ಗುಡ್, ಥ್ಯಾಂಕ್ಸ್ ಹಿತೇಶ್. ಜೋರ ಚಪ್ಪಾಳೆ. ಮತ್ತೆ ಯಾರಿಗೆ ಏನು ಅರ್ಥ ಆಯ್ತು ನೋಡಿ? ಅವ್ರು ಆತ್ಮ ಅಂದ್ರೆ ಇವ್ರು ಸೋಲ್ ಅಂದ್ರು. ಮತ್ತೇನು ಶಬ್ದ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸರ್ ನಾವು ಚೆನ್ನಾಗಿ ಓದಬೇಕು, ಇದೇ ಸರಿ ಏನಾರು ಕೈ ಐತೆ? ಓ ಪರವಾಗಿಲ್ಲ, ಅರ್ಥ ಆಗ್ತಿದ್ದೀನಿ. ಕೈ ಇಳಿಸಿ. ಟೀಚರ್ ರೆಸ್ಪೆಕ್ಟ್ ಕೊಡ್ಲೇಬಾರ್ದು ಸರ್, ಅವ್ರು ನಮಗೆ ಹೊಡಿತಾರೆ. ಅದಕ್ಕೆ ಪಾಠ ಚೆನ್ನಾಗಿ ಕೇಳ್ಬೇಕು ಸರ್, ಕರೆಕ್ಟು ಅಂತ ಐತೆ. ಕೇಳ್ಬೇಕಾ? ಯಾಕೆ ಕೇಳಬೇಕು? ಅರ್ಥ ಆಗ್ಬೇಕಂದ್ರೆ ಕೇಳಬೇಕು. ಓಕೆ, ಕೇಳಿ ಹೇಳ್ಕೊಡಿ. My name is Rishika. I am studying 5th standard B section. Twinkle twinkle star, how I twinkle twinkle star, how I on you are, raging star, how I on you are. ಹೇಳಿ. ನೇಮ್, ಸೆಕ್ಷನ್, ಕ್ಲಾಸ್. Kriti is from 7th standard. Twinkle twinkle little star, how I wonder what you are, up above the wonders world so high, like a diamond in the sky. ಏನಪ್ಪ ನೀವು? ಕೃತಿ. ಕೃತಿಗೆ ಜೋರಾಗಿ ಚಪ್ಪಾಳೆ. ಮತ್ತೆ ಯಾರಿಗಾರು ಬರುತ್ತಾ ನೋಡಿ? ಇಲ್ಲಿ ಎಕ್ಸಾಮ್ ತಗೊಂಡಾಯ್ತು, ನಾನು ಇವಳು ಪಾಸ್ ಆಗಿದ್ದಾಳೆ, ಇನ್ನು ಯಾರು ಹೇಳ್ತಾ ಇದ್ದಾರೆ ಅವ್ರಿಗಿನ್ನ ಕಲ್ತಿದ್ದ ಕರೆಕ್ಟಾಗಿ. ಬೇರೆ ಬರ್ತದಪ್ಪ? ಬರ್ತದ? ಬಾ ಓಡ್ಬಾ. You have to prove yourself, then only we come to know that yeah, she understood, she is learning, she is in the track, otherwise you are in the out of track. My name is Aishwarya. Twinkle twinkle little star, how I wonder what you are, up above the wonder sky, like a diamond in the sky. Very good. ಏನು ನೀವು? ಐಶ್ವರ್ಯ. ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ಯಾಕೆಂದರೆ ಇವಳು ಇನ್ನೂ ಚೆನ್ನಾಗಿ ಹೇಳಿದ್ದು, ಅದನ್ನ ನೋಡಿ ಅದೊಂದು ಟ್ಯೂನಲ್ಲಿ ಹೇಳಿದ್ರು, ಆ ಥರ ಹೇಳಬೇಕು. ಹ್ಯಾಪಿ ಎಂಜಾಯಿಂಗ್ ಆಗಿರಬೇಕು. ಮತ್ತೆ ಯಾರು ಬರ್ತಾರೆ? ಇಲ್ವಾ? ಬರ್ತೀರಾ? ನೀನೇನು ಹೇಳ್ತೀನಿ ನೋಡೋಣ ಎಷ್ಟು ಫೈನ್ ಟ್ಯೂನ್ ಆಗುತ್ತೆ ಅಂತ.
My name is Ganavi Egoda. I'm studying in 5th B section. Twinkle, twinkle, little star, how I mind you what you stare. Up above the lake and Michael. Up above the waters and high, like and little. ವೆರಿ ಗುಡ್. ಗಾಂಧಿವಿಗೆ ಜೋರಾಗಿ ಚಪ್ಪಾಳೆ. ನೋಡಿ, ಅಟ್ಲೀಸ್ಟ್ ಶಿ ಇಸ್ ಟ್ರೈಯಿಂಗ್ ನಾವು. ಓಕೆ, ನಾವೆಲ್ಲ ಆತ್ಮಗಳು, ನಮಗೆಲ್ಲ ಶತ್ರುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮುದ್ದು ಮಕ್ಕಳು, ನಾವೆಲ್ಲ ಜ್ಯೋತಿಗಳು, ನಮಗೆಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು. ಯಾರು ಮಾತಾಡಬೇಡಿ, ನಾನು ಹೇಳೋ ವಿಚಾರ ಕೇಳಿಸ್ಕೊತಾ ನನ್ನೊಂದಿಗೆ ಅನುಭವ ಮಾಡಿ. ಕಣ್ಮುಚ್ಚಿದ್ರೆ ಕಣ್ಮುಚ್ಚೇ ಇರಬೇಕು, ಕಣ್ತಿರಿದ್ರೆ ಸ್ಕ್ರೀನ್ ನೋಡಬೇಕು. ನಾನೊಂದು ಚೈತನ್ಯ ಶಕ್ತಿ, ಅವಿನಾಶಿ ಆತ್ಮನಾಗಿದ್ದೇನೆ. ಹಣೆಯ ಮಧ್ಯಭಾಗದಲ್ಲಿ ಸದಾ ಒಳ್ಳೆಯದನ್ನೇ ನೋಡ್ತೀನಿ, ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಿಸ್ಕೊತೀನಿ, ಬಾಯಿಯಿಂದ ಒಳ್ಳೆಯ ಮಾತನಾಡ್ತೀನಿ, ಕೈ ಕಾಲುಗಳಿಂದ ಒಳ್ಳೆಯ ಕರ್ಮ ಮಾಡ್ತೀನಿ. ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ರಿಟರ್ನ್ಸ್ ಆಗಿ ಬರ್ತದೆ ಫಲವಾಗಿ. ನಾನೀಗ ಸ್ಟಾರ್ ರೂಪದ ಆತ್ಮ ಸ್ವಲ್ಪ ಕ್ಷಣಗಳಿಗಾಗಿ ಹಣೆಯ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಂತೆ ಆಕಾಶದ ಮೇಲೆ ಹಾರ್ತಾ ಇದೆ. ಆಕಾಶದ ಮೋಡಗಳಿಂದ ಆಚೆ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಇಂದು ನಾವು ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಒಗ್ಗಟ್ಟಾಗಿ ಪ್ರತಿಜ್ಞೆ ಮಾಡ್ತಿದ್ದೇವೆ. ನಾವು ಸ್ವಯಂವರದೆ ನಮ್ಮ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇವೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. शांति शांति शांति. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಮಹಾವಿದ್ಯಾಲಯದಿಂದ ಇವತ್ತು ನಮ್ಮ ಶಾಲೆಗೆ ಆಗಮಿಸಿ ತಂಬಾಕು ಸೇವನೆಯಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳ ಬಗ್ಗೆ ತಮಗೆಲ್ಲರಿಗೂ ತುಂಬ ವಿವರವಾಗಿ ಶ್ರೀ ಜಗದೀಶ್ ಸರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಪಾಠಗಳಲ್ಲಿ ನಾವು ನಿಮಗೆ ಹೇಳ್ತಾ ಇರ್ತಿದ್ವಿ, ಸೊ ಹೇಗೆ ತಂಬಾಕು ಇಸ್ ಹೆಲ್ತ್ಗೆ ತುಂಬ ಇಂಜೂರಿಯಸ್ ಟು ಹೆಲ್ತ್ ಅಂತ. ಬಟ್ ಅದನ್ನ ತುಂಬ ಪ್ರಾಯೋಗಿಕವಾಗಿ ಅನುಭವ ಆಗಿರೋದನ್ನ ಕೂಡ ನಿಮಗೆ ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ಸಮಾಜದಲ್ಲಿ ತಂಬಾಕು ಸೇವನೆ ಹಾಗೂ ಮದ್ಯಪಾನ ಸೇವನೆಯಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳು, ಹಾಗೆ ನಾವು ಅಂದ್ರೆ ಏನು, ನಮ್ಮಲ್ಲಿರುವ ಆತ್ಮ, ಶರೀರ, ಇವುಗಳ ಬಗ್ಗೆ ಇರುವಂತಹ ವ್ಯತ್ಯಾಸಗಳನ್ನ ತುಂಬಾ ಚೆನ್ನಾಗಿ ನಮಗೆ ಮನಮುಟ್ಟುವ ಹಾಗೆ ನಮ್ಮ ಶಾಲೆಯಲ್ಲಿ ಇವತ್ತು ಈ ಒಂದು ಬ್ರಹ್ಮಕುಮಾರಿ ಸಮಾಜದ ಒಂದು ಈಶ್ವರಿ ವಿಶ್ವವಿದ್ಯಾಲಯದ
ಮುಖ್ಯಸ್ಥರುಗಳಿಗೂ ಆಗಮಿಸಿ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಆಡಳಿತ ವೃಂದದ ಪರವಾಗಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕಾರ್ಯಕ್ರಮದಿಂದ ನಮಗೆ ತುಂಬ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ our students are coming to share their experience about this program. Varnita from 9th standard, come. Today we have learnt about that we should stop people from smoking and drinking, and we should not see the phone, and we should not use mobile so much. It will affect our eyes. If people drink and smoke means it will affect their lungs, and their health will be not good. Who will not drink and who will not smoke, their health will be good. Thank you. ನಾವು ಯಾವತ್ತೂ ಸ್ಮೋಕ್ ಮಾಡಬಾರ್ದು. ಅದು ಕ್ಯಾನ್ಸರ್ ಎಲ್ಲ ತಂದ್ಕೊಳ್ಬಿಡುತ್ತೆ ಮಕ್ಕಳಿಗೆ. ಅದಕ್ಕೆ ಯಾರು ಸ್ಮೋಕ್ ಮಾಡಬಾರ್ದು, ಕುಡಿಬಾರ್ದು. ಯಾರು ಸ್ಮೋಕ್ ಮಾಡ್ಬೇಕಾದ್ರೆ ಅವ್ರ ಮುಂದೆ ಓಡಾಡಬಾರ್ದು ಯಾವತ್ತೂ. ಥ್ಯಾಂಕ್ ಯು.